ಸೊ ಅವಳು ಲಾಸ್ಟ್ ಟೈಮ್ ಇಲ್ಲಿ ಬಂದಿದ್ದಾಗ ಇದು ಯೂಸ್ ಮಾಡಿ ಚೆನ್ನಾಗಿದೆ, ಸ್ಕಿನ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಈ ಲಿಪ್ಸ್ಟಿಕ್ ಯೂಸ್ ಮಾಡಿ ಇದು ನನ್ನ ಫ್ರೆಂಡ್ ಅನ್ಕೊಂಡಿದ್ದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ನಾನು ಇವತ್ತು ಪೂರ್ತಿ ಇಡೀ ದಿನದ ಬ್ಲಾಗ್ನ ಮಾಡ್ತಿದ್ದೀನಿ. ಇಡೀ ದಿನ ಅಂತ ಹೇಳೋದಕ್ಕಿಂತ ಮುಂಚೆ ನಾನು ಎದ್ದಿರೋದೇ ಆಲ್ರೆಡಿ 9:30 ಆಗ್ಬಿಟ್ಟಿದ್ದೆ. ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಇವತ್ತು ಯಾವುದೇ ರೀತಿ ವಾಕರನ್ನು ಏನು ಮಾಡಿಲ್ಲ. ಜಸ್ಟ್ ಎದ್ದು ಸ್ನಾನ ಎಲ್ಲ ಮುಗಿಸಿದ್ದೀನಿ, ಪ್ರಣವಿಗೂ ಸ್ನಾನ ಎಲ್ಲ ಮಾಡಿಸಿದ್ದೀನಿ. ನಾವಿವತ್ತು ಒಂದು ಸ್ಪೆಷಲ್ ಜಾಗಕ್ಕೆ ಹೋಗ್ತಿದ್ದೀವಿ, ಫಾರ್ಮ್ ಹೌಸ್ಗೆ. ಇಲ್ಲಿರುವಂಥ ಕನ್ನಡ ಸ್ನೇಹಿತರು ಏನಿದ್ದಾರೆ ನನ್ನ ಫ್ರೆಂಡ್ಸು, ಅವರೆಲ್ಲರೂ ಸೇರಿ ಜೋಳದ ರೊಟ್ಟಿ ಊಟನ ಅರೇಂಜ್ ಮಾಡಿದ್ದಾರೆ ಫಾರ್ಮ್ ಹೌಸಲ್ಲಿ. ಒಂದು ಫಾರ್ಮ್ ಹೌಸಲ್ಲಿ ನಾವೆಲ್ಲರೂ ಸೇರಿಕೊಂಡು ಇವತ್ತು ಪಾರ್ಟಿನ ಮಾಡ್ತಿದ್ದೀವಿ. ಜೋಳದ ರೊಟ್ಟಿ, ಖಡಕ್ ರೊಟ್ಟಿ ಪಾರ್ಟಿ ಮಾಡ್ತಿದ್ದೀವಿ. ಸೊ ಅಲ್ಲಿಗೆ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಆಗಿಬಿಡೋಣ. ಆಲ್ರೆಡಿ 10:45ಗೆಲ್ಲ ಅಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಆಲ್ರೆಡಿ ಲೇಟ್ ಆಗಿದೆ. ಸೊ ಬೇಗ ಬೇಗ ರೆಡಿ ಆಗಿಬಿಡ್ತೀನಿ. ಅದಾದಮೇಲೆ ಇವತ್ತಿನ ಇಡೀ ದಿನ ಏನೆಲ್ಲ ಮಾಡ್ತೀನಿ ಅನ್ನೋದನ್ನ ನೀವು ನೋಡ್ಬೋದು. ಅದಕ್ಕಿಂತ ಮುಂಚೆ ಮೊದಲು ಪ್ರಣವಿನ ರೆಡಿ ಮಾಡ್ಬಿಡ್ತೀನಿ. ಸೊ ಆದಮೇಲೆ ನಾನು ರೆಡಿಯಾಗಿ ಬೇಗ ಬೇಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಸ್, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ವಿಡಿಯೋನ ಕೊನೆವರೆಗೂ ನೋಡಿ. ನಾನ್ ರೆಡಿ ಆಗೋದಕ್ಕೂ ಮುಂಚೆ ಪ್ರಣವಿನ ಫಸ್ಟ್ ರೆಡಿ ಮಾಡ್ಬಿಟ್ರೆ ನನ್ಗೆ ಅರ್ಧ ಕೆಲಸ ಮುಗ್ದಾಗೆ. ಸೊ ಅದಕ್ಕೋಸ್ಕರ ಅವಳಿಗೆ ಅವ್ರ ಅಪ್ಪ ಸ್ನಾನ ಮಾಡಿಸಿ ಕಳ್ಸಿದ್ರು. ನಾನು ಮೈಯೆಲ್ಲ ಒರೆಸಿ ಡೈಪರ್ ಹಾಕಿ ನಿಲ್ಸಿದ್ದೆ. ಸೊ ಇವಾಗ ಅವಳಿಗೆ ಒಂದು ವೈಟ್ ಟಿ ಶರ್ಟ್ ಮತ್ತೆ ಜೀನ್ಸ್ ಪ್ಯಾಂಟ್ ನ ವೇರ್ ಮಾಡ್ತಿದ್ದೀನಿ. ನಾನು ಕೆಲವೊಂದ್ ಕಡೆ ವಾಯ್ಸ್ ಓವರ್ ನ ಕೊಡ್ತಿದ್ದೀನಿ. ನನ್ನ ವಾಯ್ಸ್ ಸ್ವಲ್ಪ ಸರಿ ಇಲ್ಲ, ಥ್ರಾಟ್ ಇನ್ಫೆಕ್ಷನ್ ಆಗಿದೆ. ಸೊ ಹಾಗಾಗಿ ನಿಮ್ಗೆ ಏನಾದ್ರು ಕೆಟ್ಟಾಗಿ ಕೇಳಿಸಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ಪ್ರಣವಿಗೆ ವೈಟ್ ಟಿ ಶರ್ಟ್ ಜೀನ್ಸ್ ನ ಹಾಕ್ತೆ. ಜೀನ್ಸ್ ಸ್ವಲ್ಪ ಲೂಸ್ ಆಗಿತ್ತು, ಸೊ ನಡೆಯುತ್ತೆ ಅಂತ ಅಂದ್ಬಿಟ್ಟು ಅವಳಿಗೆ ಮುಖಕ್ಕೆ ನಿವ್ಯಾ ಸಾಫ್ಟ್ ಕ್ರೀಮ್ ನ ಹಾಕ್ತಿದ್ದೀನಿ. ಮುಂಚೆ ಅವಳಿಗೆ ಡರ್ಮಡಿಯು ಕ್ರೀಮ್ ಮತ್ತೆ ಲೋಷನ್ ಹಾಕ್ತಿದ್ದೆ. ಸೊ ಇತ್ತೀಚೆಗೆ ಅವಳು ಹಾಕಿಸ್ಕೊಳ್ಳಲ್ಲ ಸರಿಯಾಗಿ ಅಂತ ಅಂದ್ಬಿಟ್ಟು ಒಂದನ್ನೇ ಯಾವ್ದಾದ್ರು ಯೂಸ್ ಮಾಡೋಣ ಅಂತ ನಿವ್ಯಾ ಸಾಫ್ಟ್ ಕ್ರೀಮ್ ಅಷ್ಟೇನೆ ಯೂಸ್ ಮಾಡ್ತಿದ್ದೀನಿ. ಲಿಪ್ಟಿಕ್ ಒಂದು ಬಿಟ್ಟು ಇನ್ಯಾವ್ದು ಅವಳಿಗೆ ಇಂಟ್ರೆಸ್ಟ್ ಇಲ್ಲ. ಸೊ ಫೈನಲಿ ಅದಕ್ಕೇನೆ ನಿವ್ಯಾ ಸಾಫ್ಟ್ ಕ್ರೀಮ್ ನ ಹಚ್ಚಿ ರೆಡಿ ಮಾಡಿದೀನಿ. ಪ್ರಣವಿ ರೆಡಿ ಆದ್ಲು, ಇವಾಗ ನಾನ್ ರೆಡಿ ಆಗ್ಬೇಕು. ಏನು ಅಂದ್ರೆ ಏನು ಹಚ್ಕೊಂಡಿಲ್ಲ. ಸೊ ಇವಾಗ ಫಸ್ಟ್ಲಿ ನಾನು ಮಾಮಾ ಅರ್ತ್ ಅವ್ರದ್ದು ಮಾಯ್ಶ್ಚರೈಸರ್ ಕ್ರೀಮ್ನ ಯೂಸ್ ಮಾಡ್ಕೊಳ್ತೀನಿ. ಸೊ ನಾನು ಯಾವುದೇ ಮಾಯ್ಶ್ಚರೈಸರ್ ಕ್ರೀಮ್ನ ಯೂಸ್ ಮಾಡಲ್ಲ. ಇದನ್ನ ಬಿಟ್ಟರೆ ನಿವ್ಯಾ ಸಾಫ್ಟ್ ಕ್ರೀಮ್ ಏನು ಪ್ರಣವಿಗೆ ಯೂಸ್ ಮಾಡಿದೆ. ಸೊ ಅದನ್ನು ಮುಂಚೆ ಯೂಸ್ ಮಾಡ್ತಿದ್ದೆ. ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ನೋಡ್ತಿದ್ರಿ ಅವ್ರಿಗೆ ಗೊತ್ತಿರುತ್ತೆ. ಸೊ ಅದನ್ನ ಬಿಟ್ಟರೆ ತುಂಬ ಜನ ಕೇಳ್ತಾರೆ, ನಿಮ್ಮ ಸ್ಕಿನ್ ಚೆನ್ನಾಗಿದೆ ಏನು ಹಾಕ್ತೀರಾ ಅಂತ. ನಿಜವಾಗ್ಲೂ ನಾನು ಏನು ಹಾಕಲ್ಲ. ಮನೆಯಲ್ಲಿದ್ದಾಗ ಮುಖಕ್ಕೆ ಒಂದು ಮಾಯ್ಶ್ಚರೈಸರ್ ಬಿಟ್ಟು ಬೇರೆ ಯಾವುದೇ ಕ್ರೀಮ್ ಅಪ್ಲೈ ಮಾಡಲ್ಲ. ಫೇಸ್ ವಾಶ್ ಮಾಡಿ ಒಂದು ಮಾಯ್ಶ್ಚರೈಸರ್ ಹಚ್ಬಿಟ್ರೆ ಇಡೀ ದಿನ ಅದರಲ್ಲೇ ಇರ್ತೀನಿ. ಸ್ನಾನ ಮಾಡ್ಕೊಂಡು ಬಂದಾಗಲೂ ಅಷ್ಟೇ, ಮಾಯ್ಶ್ಚರೈಸರ್ ಬಿಟ್ಟರೆ ಬೇರೆ ಏನೋ ಹಚ್ಚಲ್ಲ. ಸಾರಿ, ಕೆಮ್ಮಿದೆ, ಸ್ವಲ್ಪ ಹುಷಾರಿಲ್ಲ. ಲಾಸ್ಟ್ ಟೈಮು ನಾನು ನ್ಯಾಷನಲ್ ಹ್ಯಾಂಡ್ಲೂಮ್ಗೆ ಹೋಗಿದ್ದೆ. ಆಲ್ರೆಡಿ 1 ವಾರ ಆಗಿದೆ ನ್ಯಾಷನಲ್ ಹ್ಯಾಂಡ್ಲೂಮ್ಗೆ ಹೋಗಿ ಬಂದು. ಬಟ್ ಆದ್ರೂ ನನಗೆ ಅಲ್ಲಿ ಕಬ್ಬಿನ ಜ್ಯೂಸ್ ಕುಡ್ದಿದ್ದೆ. ಸೊ ಚೆನ್ನಾಗಿರ್ಲಿಲ್ಲ. ಹಾಗಾಗಿ ಅವತ್ತಿಂದ ನನಗೆ ಗಂಟ್ಲು ನೋವು ಮತ್ತು ಕೆಮ್ಮು ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ನೆಕ್ಸ್ಟ್ ಬಂದು ಇದು ಸನ್ ಬ್ಲಾಕ್ ಕ್ರೀಮ್ ಹಚ್ತಿದ್ದೀನಿ. ಸನ್ ಪ್ರೊಟೆಕ್ಟರ್, ಸನ್ಸ್ಕ್ರೀನ್ ಅಂತಲೂ ಹೇಳ್ಬೋದು. ಬಟ್ ಇದು ಸನ್ ಬ್ಲಾಕ್ ಅಂತ SPF 45. ಸೊ ಇದನ್ನ ನನಗೆ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ಲು. ಅವಳು ಮೇಕಪ್ ಆರ್ಟಿಸ್ಟು. ಸೊ ಅವಳು ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದಾಗ ಇದನ್ನ ಯೂಸ್ ಮಾಡಿ ಚೆನ್ನಾಗಿದೆ, ಸ್ಕಿನ್ ಚೆನ್ನಾಗಿರುತ್ತೆ, ಬಿಸಿಲಿಗೆ ಹೋದಾಗೆಲ್ಲ ಇದನ್ನ ಹಚ್ಕೊ ಅಂತ ಹೇಳಿದ್ಲು. ಸೊ ಹಾಗಾಗಿ ನನಗೆ ಯಾವಾಗ ಟೈಮ್ ಇರಲ್ಲ ಅವಾಗೆಲ್ಲ ಏನು ಮಾಡ್ತೀನಿ, ಯಾವುದೇ ಕ್ರೀಮ್ ಹಚ್ಚಿದ್ರು ಈ ರೀತಿ ಕೈಯಲ್ಲಿ ಹಾಕೋಬಿಟ್ಟು ಈ ರೀತಿ ಹಚ್ಕೋತೀನಿ. ಬಟ್ ಟೈಮ್ ಇದ್ರೆ ಖಂಡಿತವಾಗ್ಲೂ ಈ ರೀತಿ ಟ್ಯಾಪ್ ಮಾಡ್ಕೊಬಿಡ್ತೀನಿ ಬ್ಲೆಂಡರಲ್ಲಿ, ಸ್ವಲ್ಪ ಸ್ವಲ್ಪನೇ ಹಚ್ಕೊಂಡು. ಬಟ್ ಟೈಮ್ ಇದ್ದಾಗ ನಾನು ಇದ್ದೇ ಮಾಡೋದು, ಯಾಕೆಂದರೆ ಬೇಗ ಆಗ್ಬಿಡುತ್ತೆ. ಎಲ್ಲ ಕಡೆ ಅಪ್ಲೈ ಮಾಡ್ಕೊಬಿಡ್ತೀನಿ. ಈ ಸನ್ಸ್ಕ್ರೀನ್ ಆಗಿರೋದ್ರಿಂದ ಸ್ವಲ್ಪ ಬಿಸಿಲಿಗೆ ಹೋಗ್ತಿದ್ದೀನಿ ಹಾಗಾಗಿ ಕೈಗೂ ಕೂಡ ಸ್ವಲ್ಪ ಹಚ್ಕೊತಿದ್ದೀನಿ. ಅದನ್ನು ಬಿಟ್ಟರೆ ನೆಕ್ಸ್ಟು ನಾನು ಯೂಸ್ ಮಾಡುವಂಥ ಕ್ರೀಮು ನೆಕ್ಸ್ಟ್ ಚೇಂಜ್ ಮಾಡೋಣ ಅಂತ ಹೊಸದು ತರಿಸಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ಇದು ಹಳೇದಿದೆ, ಖಾಲಿ ಆಗಲಿ ಅಂತ ಅಂದ್ಬಿಟ್ಟು ಇದನ್ನು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಿದ್ದೀನಿ. ಗಾರ್ನಿಯರ್ದು ಈ ಕ್ರೀಮ್ನ ಹಚ್ಕೋತೀನಿ. ಬಟ್ ನಾನು ಯಾವುದೇ ಕ್ರೀಮ್ ಹಚ್ಚಿದ್ರೂ ಕ್ವಾಂಟಿಟಿ ಮಾತ್ರ ಸ್ವಲ್ಪನೇ ಇರುತ್ತೆ, ಜಾಸ್ತಿ ಹಚ್ಕೊಳ್ಳಲ್ಲ ನಾನು. ಯಾಕೆ ಅಂತಂದರೆ ಅದು ಸ್ವಲ್ಪ
ನನಗೆ ಮೇಕಪ್ ಜಾಸ್ತಿ ಆಗಿದೆ ಅನ್ನೋ ಥರ ಕಂಡ್ರೂ ನನಗೆ ಇಷ್ಟ ಆಗಲ್ಲ. ನ್ಯಾಚುರಲ್ ಸ್ಕಿನ್ ಏನಿರುತ್ತೆ ಸೊ ಅದೇ ರೀತಿ ಇರಬೇಕು. ಸೊ ಹಾಗಾಗಿ ಎಸ್, ನಾನು ಯಾವುದೇ ಕ್ರೀಮು, ಲೋಷನ್ನು, ಮಾಯ್ಶ್ಚರೈಸರ್ ಏನೇ ಹಚ್ಚಿದ್ರು ಕಿವಿ ಮತ್ತೆ ಕತ್ತಿಗೆ ಹಚ್ತೀನಿ. ಯಾಕೆ ಅಂದರೆ ನಾವು ರೆಗ್ಯುಲರ್ ಆಗಿ ಮುಖಕ್ಕೆ ಕ್ರೀಮು ಪೌಡ್ರೆಲ್ಲ ಯೂಸ್ ಮಾಡೋದ್ರಿಂದ ಕತ್ತು ಟ್ಯಾನ್ ಥರ ಕಾಣಿಸೋಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ಅದ್ರ ಜೊತೆಗೆ ಎರಡೂ ಈಕ್ವಲ್ ಸ್ಕಿನ್ ಟೋನ್ ಇರಲಿ ಅಂತ ಅಂದ್ಬಿಟ್ಟು ಸೊ ನಾನು ಎರಡಕ್ಕೂ ಅಪ್ಲೈ ಮಾಡ್ತೀನಿ ಯಾವಾಗಲೂ ಅಷ್ಟೇ. ಎಕ್ಸ್ಟ್ರಾ ಉಳ್ಕೊತು ಅಂತ ಆದರೆ ಹಿಂಗೆ ಮಾಡ್ಕೊಬಿಡ್ತೀನಿ. ನೆಕ್ಸ್ಟ್ ಬಂದು ಪೌಡರ್ನ ಹಾಕ್ಕೊಡ್ತೀನಿ. ಇದಿಷ್ಟು ನಾನು ರೆಗ್ಯುಲರ್ ಆಗಿ ನಾರ್ಮಲ್ ಆಗಿ ನಾನು ಹೊರಗಡೆ ಹೋಗ್ಬೇಕು ಅಂತ ಅಂದರೆ ಇದೊಂದು ಪೌಡರ್ ಹಚ್ಚಿದ್ರೆ ಸ್ವಲ್ಪ ಕಾಜಲ್ ಹಚ್ಚಲ್ಲ, ಇಲ್ಲ ಐಲೈನರ್ ಹಚ್ಕೊಬಿಡ್ತೀನಿ. ಕಾಜಲ್ ಜಾಸ್ತಿ ಹಚ್ಚಲ್ಲ ನಾನು, ಬ್ಲಾಕ್ ಆಗ್ಬಿಡುತ್ತೆ ಕಣ್ಣಿನ ಸುತ್ತ ಕೆಳಗಡೆ ಅಂತ. ಸೊ ಇದು ಬಂದು ಪೌಡರು, ವೈಟ್ ಟೋನ್ ಪೌಡರು. ಇದು ನಾನು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಿದ್ದೀನಿ. ಪ್ರಣವಿದು ಪೌಡರ್ ಬಫ್ ಇದೆ, ಸೊ ಅದರಲ್ಲೇ ಅಪ್ಲೈ ಮಾಡ್ಕೊತೀನಿ ಈ ರೀತಿ ಹಚ್ಕೊಳ್ಳೋದಾದ್ರೆ. ಆಲ್ರೆಡಿ ಇಲ್ಲಿ ಅಹಮದಾಬಾದಲ್ಲಿ ಶೆಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಊರ್ ಕಡೆ ಎಲ್ಲ ಚಳಿ ಇರುತ್ತೆ, ಶಿವರಾತ್ರಿ ಹಬ್ಬ ಮುಗಿಯೋವರೆಗೂ ತುಂಬಾನೇ ಚಳಿ ಇರುತ್ತೆ ಊರ್ ಕಡೆ. ಬಟ್ ಇಲ್ಲಿ ಆಲ್ರೆಡಿ ಒಂದು ವೀಕಿಂದ ಅನ್ಸುತ್ತೆ, ಒಂದು ವೀಕಿಂದನೂ ಫುಲ್ಲು ಶೆಕೆನೇ ಇದೆ. ಹಾಗಾಗಿ ನಾನು ಜಾಸ್ತಿ ಹೆವಿ ಇರೋಂಥ ಡ್ರೆಸ್ಗಳನ್ನ ಹೊರಗಡೆ ಹಾಕೊಂಡು ಹೋಗೋಕ್ಕಾಗಲ್ಲ. ಇಲ್ಲಿ ಬಿಸಿಲಿಗೆ ಏನಿದ್ರು ಈ ರೀತಿ ಸಿಂಪಲ್ ಆಗಿ ಒಂದು ಕಾಟನ್ ಟೀ ಶರ್ಟ್ ಹಾಕೊಂಡ್ರೆ ಅದೇ ಹೆಚ್ಚು. ಮತ್ತು ಲೂಸ್ ಆಗಿರೋ ಒಂದು ಪ್ಯಾಂಟ್ನ ಹಾಕೊಂಡಿದ್ದೀನಿ, ಬ್ಲ್ಯಾಕ್ ಪ್ಯಾಂಟ್ನ. ಎಸ್ ಆಯಿತು. ಲಿಪ್ಸ್ಟಿಕ್ ಬಂದು ಇದು ನಾನು ಕಾಸ್ಟ್ಲಿ ಲಿಪ್ಸ್ಟಿಕ್ ಎಲ್ಲ ನಿಜವಾಗ್ಲೂ ಯೂಸ್ ಮಾಡಲ್ಲ. ನಾನು ಯೂಸ್ ಮಾಡೋದು ಹೇಳಿದ್ರು ಜುಡಿಯೋದಲ್ಲಿ ಸಿಗುವಂಥ 99 ರೂಪೀಸ್ ಲಿಪ್ಸ್ಟಿಕ್ ಏನಿದೆ ಅದು. ಇದು ಏನು ಗೊತ್ತಾ, ಡ್ರೈ ಆಗಲ್ಲ, ಲಿಪ್ಪು ಡ್ರೈ ಆಗಲ್ಲ, ಮತ್ತು ಜಾಸ್ತಿ ಹೊತ್ತು ಇರುತ್ತೋ ಇರಲ್ವೋ ಗೊತ್ತಿಲ್ಲ, ಬಟ್ ಒಂದು 4-5 ಅವರ್ಸ್ ಅಂತೂ ಇರುತ್ತೆ. ಮತ್ತು ನಾವು ಲಿಪ್ಟಿಕ್ ಹಚ್ಕೊಂಡಾಗಿಂದ ಅದು ಹೋಗೋವರೆಗೂ ಲಿಪ್ಪು ಡ್ರೈ ಆಗಿರಲ್ಲ, ಹಾಗೇ ಅಲ್ಲ ಏನು ಹೇಳ್ತಾರಪ್ಪ, ಹೈಡ್ರೇಟ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಈ ಲಿಪ್ಸ್ಟಿಕ್ನ ಯೂಸ್ ಮಾಡ್ತೀನಿ. ಇದು ಬಿಟ್ಟರೆ ನಾನು ಸ್ವಲ್ಪ ಐಬ್ರೋನ ಫಿಲ್ ಮಾಡ್ಕೊತೀನಿ. ಫಸ್ಟಿಗೆ ಐಬ್ರೋನ ಕ್ಲೀನ್ ಮಾಡ್ಕೊಬಿಡ್ತೀನಿ, ಯಾಕೆಂದರೆ ಪೌಡರ್ ಕ್ರೀಮ್ ಏನೆಲ್ಲ ಹಚ್ಕೊಂಡಿರ್ತೀನಲ್ಲ, ಸೊ ಅದೆಲ್ಲ ಐಬ್ರೋ ಮೇಲೆ ಇರುತ್ತೆ. ನಾನು ಇದನ್ನು ಯಾವಾಗಲೂ ಯೂಸ್ ಮಾಡಲ್ಲ, ನಾವು ಹೊರಗಡೆ ಹೋಗ್ಬೇಕು ಅಂತ ಅಂದರೆ ಯೂಸ್ ಮಾಡ್ತೀನಿ. ಯಾಕೆಂದರೆ ನನಗಿಲ್ಲಿ ಸ್ವಲ್ಪ ಐಬ್ರೋ ಕಟ್ಟಾಗಿದೆ, ಐಬ್ರೋ ಇಲ್ಲ. ಸೊ ಹಾಗಾಗಿ ಇದರಿಂದ ಫಿಲ್ ಮಾಡಿಕೊಂಡು ಬಿಂದಿ ಇಟ್ಕೊಂಡು ಕಿವಿಗೆ ಇಯರಿಂಗ್ಸ್ ಹಾಕ್ಕೊಂಡ್ರೆ ಕೂದಲ ಹಂಗೇನೆ ಕಟ್ಕೊಬಿಡ್ತೀನಿ. ಎಷ್ಟೋ ಜನ ಹೇಳ್ತಾರೆ ಮದುವೆ ಆದಮೇಲೆ ಬ್ಲ್ಯಾಕ್ ಇಟ್ಕೋಬಾರ್ದು ಅಂತ, ಬಟ್ ಅದು ಪ್ರಾಕ್ಟೀಸ್ ಆಗಿರೋದ್ರಿಂದ ನನಗೆ ಇದನ್ನು ಬಿಟ್ಟು ಬೇರೆ ಯಾವುದೇ ಇಟ್ಕೊಂಡ್ರು ಅಯ್ಯೋ ಅನ್ನಿಸ್ತಿರುತ್ತೆ, ಚೆನ್ನಾಗಿ ಕಾಣಿಸಲ್ಲ ಅನ್ನೋ ಒಂದು ಫೀಲು. ತಲೆ ಕೂದಲು ಇನ್ನೂ ಒಣಗಿಲ್ಲ, ಸೊ ಕಾರಲ್ಲಿ ಹೋಗ್ಬೇಕಾದ್ರೆ ಒಣಗುತ್ತೆ. ಸೊ ಆಮೇಲೆ ನಾನು ಕೂದಲನ್ನ ಬಾಚ್ಕೋತೀನಿ. ಜಸ್ಟ್ ಇವಾಗ ಹಿಂಗಿರಲಿ, ಕಾರಲ್ಲಿ ಒಣಗಿದ ಮೇಲೆ ಅಲ್ಲೇ ಕಾರನ್ನೇ ಬಾಚ್ಕೊಡ್ಬಿಡ್ತೀನಿ. ಸೊ ಫಸ್ಟು ಒಂದು ಇಯರಿಂಗು ಮತ್ತು ವಾಚ್ ಹಾಕ್ಕೊಡ್ತೀನಿ. ಹಿಂಗೆ ಬಂದು ಇದನ್ನ ಹಾಕ್ಕೊಳ್ತಿದ್ದೀನಿ. ಇದು ನನ್ನ ಫ್ರೆಂಡ್ ನನ್ಗೆ ಕೊಟ್ಟಿದ್ದು. ಸೊ ಅವಳ ಹತ್ರನೂ ಇದೇ ರೀತಿ ಇದೆಯಂತೆ, ಅವಳು ತೊಗೊಂಡು ಅಂತ ಅಂದ್ಬಿಟ್ಟು ನೀನು ಇದೇ ರೀತಿ ಹಾಕೋ ಚೆನ್ನಾಗಿರುತ್ತೆ, ಇಬ್ಬರು ಒಂದಿನ ಹಾಕೊಳ್ಳೋಣ ಅಂತ ಹೇಳಿದ್ದು. ಬಟ್ ಇವತ್ತು ಅವಳು ಬರ್ತಿಲ್ಲ ಅಲ್ಲಿಗೆ, ಬಟ್ ಇನ್ನೊಂದ್ಸಲ ಯಾವಾಗಾದ್ರೂ ಜೊತೆಗೆ ಹಾಕೋತೀವಿ. ಬಟ್ ಯೂಸ್ ಮಾಡಿರಲಿಲ್ಲ ಅಲ್ವಾ, ಸೊ ಇವತ್ತು ಹಾಕೊಳ್ಳೋಣ ಅಂದ್ಬಿಟ್ಟು ಹಾಕೋತಿದ್ದೀನಿ. ಹೇಗೆ ಕಾಣ್ತಿದೆ ಅಂತ ಗೊತ್ತಿಲ್ಲ, ಬಟ್ ನನಗೆ ತುಂಬಾ ಇಷ್ಟ ಆಯಿತು. ಅದರಲ್ಲೂ ಅವಳು ತಂದು ಕೊಟ್ಟಿದ್ದಲ್ವಾ, ಅವಳ ಸೆಲೆಕ್ಷನ್ ಚೆನ್ನಾಗಿರುತ್ತೆ, ಸೊ ಅದಕ್ಕೋಸ್ಕರ ಹಾಕೋತಿದ್ದೀನಿ. ಈ ವಾಚ್ನ ಹಾಕೋತಿದ್ದೀನಿ. ಸೊ ಇದಕ್ಕಿಂತ 4 ಇಯರ್ ಆಯಿತು ಅನಿಸುತ್ತೆ, 4-5 ಇಯರ್ ಆಯಿತು. ಈ ವಾಚ್ನ ನನ್ನ ಫ್ರೆಂಡು 5 ಇಯರ್ ಮುಂಚೆ ಕೊಡಿಸಿದ್ದು. ಇದು ಮಿಸ್ ಆಗಿಬಿಟ್ಟಿತ್ತು, ಸೊ ಹುಡುಕಿ ಇವಾಗ ಸಿಕ್ಕಿದೆ. ಶೆಲ್ಲೆಲ್ಲ ಹಾಕ್ಸಿ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಈ ವಾಚ್ನ ರೆಗ್ಯುಲರಾಗಿ ಯಾವಾಗಲೂ ಹಾಕೋತಾನೆ ಇರ್ತೀನಿ. ಎಸ್, ಈ ವಾಚ್ ಹಾಕ್ಕೊಂಡಿದ್ದೀನಿ. ಇವಾಗ ಕೂದಲು ಒಣಗಿದ ಮೇಲೆ ಒಂದು ಕ್ಲಿಪ್ ಹಾಕೊಂಡ್ರೆ ಆಯಿತು. ಎಸ್, ಫಾರ್ಮ್ ಹೌಸ್ಗೆ ಆನ್ ದ ವೇ ಇದ್ದೀವಿ. ನಾನು ಮತ್ತು ನನ್ನ ಮಗಳು ಖುಷಿಯಾಗಿ ಹೋಗ್ತಿದ್ದೀವಿ. ನನ್ನ ಮಗ ನೋಡಿ ಬೇಜಾರಾಗಿದ್ದಾರೆ, ಬರಲ್ಲ ನಾನು ಆಟ ಆಡಬೇಕು ಅಂತ. ಈಗ ನಾನು ಬೇಡ ಬಾ ಹೋಗ್ಬೇಡ ಜೊತೆಗೆ ಅಂತ ಕರ್ಕೊಂಡು ಅಂದ್ಬಿಟ್ಟು ಗುಮ್ ಅಂತ ಕೂತ್ಕೊಂಡಿದ್ದೀನಿ. ಈಗ
ಇವಾಗ ಬಂದು ಇನ್ನ ಎಷ್ಟು ದೂರ ಇದೆ ಅಂದ್ರೆ ಒಂದು 13 ಮಿನಿಟ್ ಆಗುತ್ತೆ. ಹೌದು, 1/4 ಗಂಟೆ ಆಗುತ್ತೆ. ಧೂಳೆಲ್ಲ ಕುತ್ಕೊಂಡು ಏನು ಕಾಣಿಸ್ತಾನೆ ಇಲ್ಲ. ಒಂದು 13 ಮಿನಿಟ್ ಆಗುತ್ತೆ. 8 ಕಿಲೋಮೀಟರ್ ಏನೋ ಇನ್ನೂ ಇದೆ. ಕೂದಲು ಸ್ವಲ್ಪ ಡ್ರೈ ಆಗಿತ್ತು, ಹಾಗಾಗಿ ಬಾಚ್ಕೊಬಿಟ್ಟಿದ್ದೀನಿ. ಇವಾಗಷ್ಟೇ ಕೂಮ್ ಮಾಡಿಕೊಂಡೆ. ಸೊ ಇನ್ನೇನು 1 ಮಿನಿಟ್ ಅಷ್ಟೇ ರೀಚ್ ಆಗಿಬಿಡ್ತೀವಿ. ಕ್ಯಾಮ್ರಾ ಇಟ್ಕೊಳ್ಳೋಕ್ಕೆ ಕಷ್ಟ ಕಾರೊಳಗಡೆ. ಒಂದು ರೀಲ್ ಮಾಡಿದೆ ಯಜಮಾನ್ರ ಜೊತೆ, ಅದಾದಮೇಲೆ ತಲೆ ಬಾಚ್ಕೊಂಡು ರೆಡಿ ಆಗಿದ್ದೀನಿ. ಸೊ ಇನ್ನೇನು 1 ನಿಮಿಷದಲ್ಲಿ ಫಾರ್ಮ್ ಹೌಸ್ ಬಂದ್ಬಿಡುತ್ತೆ. ಸೊ ರೀಚ್ ಆಗ್ತಿದ್ದೀವಿ. ರೀಚ್ ಆದಮೇಲೆ ನಮ್ಮ ಎಂಜಾಯ್ಮೆಂಟ್ ಹೇಗಿರುತ್ತೆ ಅಂತ ಸೊ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಫೈನಲಿ ಪಿಕಾಕ್ ಫಾರ್ಮ್ ಹೌಸ್ಗೆ ರೀಚ್ ಆದ್ವಿ. ಇದು ಹೆಸರು ಬಂದು ಪಿಕಾಕ್ ಫಾರ್ಮ್ ಹೌಸ್ ಅಂತೆ. ನಾನು ಎದುರುಗಡೆ ಒಂದು ರೈನ್ ಫಾರೆಸ್ಟ್ ಅಂತ ಇತ್ತು, ಸೊ ಅದೇನೋ ಅಂತ ಅನ್ಕೊಂಡು 2 ಸಲ ರೌಂಡ್ ಹೊಡೆದಿದೀನಿ. ಇನ್ನು ಯಾರು ಬಂದಿರ್ಲಿಲ್ಲ. ಸೊ ನಾವೇ ಫಸ್ಟ್ ಹೋಗಿದ್ವಿ. ನಾವು 10:45 ಅಂತ ಅಂದ್ರೆ ಸೊ ಬೇಗ ಬಂದಿರ್ತಾರೆ ಅನ್ಕೊಂಡು ಹೋದ್ರೆ 11 ಆದ್ರೂ ಯಾರು ಬಂದಿರ್ಲಿಲ್ಲ. ಸೊ ಆಮೇಲೆ ಒಬ್ಬೊಬ್ರೆ ಬರೋದಕ್ಕೆ ಸ್ಟಾರ್ಟ್ ಆದ್ರು. ನೋಡಿ ಈಗ ಒಬ್ಬೊಬ್ರೆ ಬರ್ತಿದ್ದಾರೆ. ಏನೆಲ್ಲ ತರ್ತಿದ್ದಾರೆ, ಎಲ್ಲ ಎತ್ಕೊಂಡ್ಬಂದಿರ್ತಿದ್ದಾರೆ. ಇನ್ಶರ್ಟ್ ಮಾಡ್ಕೊಂಡ್ರು ಕಾಣಿಸುತ್ತೆ ಮಗ್ನೆ. ಪ್ಯಾಂಟ್ ಎಲ್ಲ ನೆನ್ಸ್ಕೊಂಡಿದ್ದಾನೆ. ಈಗ ಬಿಟ್ಟೆ ನೀನು. ಮರ್ತೋಗಿದ್ದಾಳ. ಯಾರು ಹೇಳು, ಯಾರವರು? ಅವ್ರು ಯಾರು ಗೊತ್ತಿಲ್ವಾ? ಮರ್ತೋಗಲ್ಲ. ಎಷ್ಟು ದಿನ ಆದ್ರೂ ಸುಮ್ಮನೆ ಡ್ರಾಮಾ ಮಾಡ್ತಿದ್ದಾಳ ಅಷ್ಟೇ. ಗೊತ್ತಿಲ್ಲ ಅವಳಿಗೆ. ಸೊ ಒಬ್ಬೊಬ್ರು ಬರೋದಿಕ್ಕೆ ಸ್ಟಾರ್ಟ್ ಆದ್ರು. ಮತ್ತೆ ಸೊ ಏನೆಲ್ಲ ಐಟಮ್ಸ್ ನ ತಗೊಂಡ್ ಬಂದಿದ್ರು. ಕೆಲವೊಬ್ರು ಬದ್ರಿ ಸರ್ ಇದೆಲ್ಲ ಫುಲ್ ಅರೇಂಜ್ಮೆಂಟ್ ನ ಮಾಡ್ಸಿದ್ರು. ಸೊ ಅವರು ಎಲ್ಲಾನು ಐಟಮ್ಗಳನ್ನ ಕಾರಲ್ಲಿ ತುಂಬ್ಕೊಂಡ್ ಬಂದಿದ್ರು. ಒಂದೊಂದೇ ತಂದು ಎಲ್ರು ಇಡ್ತಿದ್ದಾರೆ. ಸೊ ಅದಾದ್ಮೇಲೆ ನಾವು ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಗೇಮ್ಸ್ ನ ಆಡ್ತಿರೋಣ ಅಂತ ಅಂದ್ಬಿಟ್ಟು ಈ ರೀತಿ ಪಚ್ಚಿ ಮನೆನ ಬರ್ಕೊಂಡಿದೀವಿ. ಈ ತರ ಗೇಮ್ಸ್ ನೆಲ್ಲ ಆಡಿ ಕನಿಷ್ಠ ಅಂದ್ರೂ ಒಂದು 15 ಇಯರ್ಸ್ ಮೇಲಾಗಿದೆ. ಅವಾಗ ಸ್ಕೂಲ್ ಡೇಸ್ ಗಳಲ್ಲಿ ಆಡ್ತಿದ್ವಿ. ಅದಾದ್ಮೇಲೆ ಆಡಿದ್ದೇ ಇಲ್ಲ. ನಿಜವಾಗ್ಲೂ ಒಂಥರ ಚೈಲ್ಡ್ ಮೆಮೊರಿ ಏನಿತ್ತು ಅದು ಹಾಗೆ ರೀಸೈಕಲ್ ಆದಂಗಾಯ್ತು. ಈ ಗೇಮ್ಗೆ ನನಗ್ ಗೊತ್ತಿರೋ ಪ್ರಕಾರ ಪಚ್ಚಿ ಮನೆ ಅಂತ ಹೇಳ್ತಿದ್ವಿ. ಆಲ್ಮೋಸ್ಟ್ ಸ್ಕೂಲ್ ಡೇಸ್ ಗಳಲ್ಲಿ ಎಲ್ರು ಈ ತರ ಗೇಮ್ ನ ಆಡಿರ್ತೀವಿ. ಸೊ ಆದ್ರೆ ಇದಕ್ಕೆ ಒಂದೊಂದು ಹೆಸರನ್ನ ಕೊಟ್ಕೊಂಡಿರ್ತೀವಿ. ನಿಮ್ ಕಡೆ ಇದಕ್ಕೆ ಏನ್ ಹೆಸರು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಜ ಹೇಳ್ಬೇಕು ಅಂದ್ರೆ ನನ್ಗಂತೂ ಈ ಆಟ ಆಡೋದು ಹೇಗೆ ಅನ್ನೋದೇ ಮರ್ತೋಗ್ಬಿಟ್ಟಿತ್ತು. ಸೊ ಕೇಳ್ಕೊಂಡು ಗೇಮ್ ನ ಸ್ಟಾರ್ಟ್ ಮಾಡಿದೀನಿ. ಸೊ ಮೊದಲನೇ ಸಲ ಆಡ್ದೆ, ಒಂದು ಮನೆ ಆಟ ಆಡ್ದೆ. 2ನೇ ಮನೆಗೆ ಬರ್ಬೇಕಾದ್ರೇನೆ ಪಚ್ಚಿನ ತಗೊಂಡು ಔಟ್ ಆಗ್ಬಿಟ್ಟೆ. ತುಂಬಾನೇ ಫನ್ನಿ ಆಗಿತ್ತು. ಮಕ್ಳು ಜೊತೆಗೆ ನಾವು ಕೂಡ ಮಕ್ಳಾಗಿ ಆಟ ಆಡ್ತಿದ್ವಿ. ಸೊ ಎಲ್ರು ತಮಾಷೆಯಾಗಿ ಗೇಮ್ ನ ಎಂಜಾಯ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಆಟ ಆಡ್ತಿದ್ವಿ. ಹಾಗೇನೆ ಎಲ್ರು ಯಾರ್ಯಾರೆಲ್ಲ ಬರ್ಬೇಕಿತ್ತು ಸೊ ಅವರು ಕೂಡ ಎಲ್ರು ಒಬ್ಬೊಬ್ರಾಗೇನೆ ಬಂದು ಜಾಯಿನ್ ಆಗ್ತಿದ್ರು. ನಾವೆಲ್ಲ ಆಟ ಆಡಿರೋರು ಹಾಗೇನೆ ಒಬ್ಬ ಹೊಸದಾಗಿ ಬಂದವ್ರಿಗೆ ಬಿಟ್ಕೊಟ್ಟು ಈಗ ಅವ್ರು ಆಡ್ತಾರಲ್ಲ, ಅವ್ರು ಆಡೋದು ನಿಂದು. ಅವ್ರೆಲ್ಲಿಂದ ಆಡ್ಬೇಕಾ? ಅವ್ರು ಯಾವ್ದು ಬೇಕಾದ್ರೆ ಎತ್ಕೋಬಹುದು. ಅಲ್ಲಿಂದ ಇಲ್ಲಿಂದ ಎತ್ಕೊಂಡ್ ಬಂದಿಲ್ಲ. ನಿನ್ ಮನೆಗೂ ಬೀಳ್ತದೆ ಕಾಳುಗಳು ಎಲ್ಲ ಕೊಟ್ಬಿಡ್ತೀನಿ. ಅವ್ರು ಬೇರೆ ಟೆಕ್ನಿಕ್ ಯೂಸ್ ಮಾಡಿದ್ದಾರೆ. ಅಮ್ಮಂಗ್ ಬರುತ್ತೆ, ಅಮ್ಮಂಗ್ ಬರುತ್ತೆ.
ನೆಕ್ಸ್ಟ್ ಅಳಿಗುಣಿ ಮನೆ ಆಟನ ಆಡ್ತಿದೀವಿ. ಈ ಗೇಮ್ಗೆ ನಾವು ಅಳಿಗುಣಿ ಮನೆ ಅಂತಾನೆ ಹೇಳ್ತೀವಿ. ಸೊ ನೀವೇನಂತೀರಾ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಎಲ್ರು ಗೇಮ್ಸ್ ಆಡೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದೀವಿ. ಒಂದ್ ಸ್ವಲ್ಪ ಜನ ಪಚ್ಚಿ ಮನೆನ ಆಟ ಆಡ್ತಿದ್ರು, ಸ್ವಲ್ಪ ಜನ ಅಳಿಗುಣಿ ಮನೆ ಆಟನ ಆಡ್ತಿದ್ವಿ, ಸ್ವಲ್ಪ ಜನ ಕುತ್ಕೊಂಡ್ ಹಾಗೆ ಮಾತಾಡ್ತಿದ್ರು, ಸ್ವಲ್ಪ ಜನ ಬಾಲ್ ಎಲ್ಲ ಆಡ್ತಾ ಇದ್ರು. ಏನಾಯ್ತು? ನೀರ್ ಹಾಕ್ಬೇಕಿತ್ತು, ಸ್ವಲ್ಪ ಮೊಸರನ್ಕೆ ಹಾಕ್ಬೇಕಿತ್ತು. ನೆಕ್ಸ್ಟ್ ಊಟನ ಸ್ಟಾರ್ಟ್ ಮಾಡೋಣ, ಅದಾದ್ಮೇಲೆ ಗೇಮ್ಸ್ ನ ಆಡೋಣ ಅನ್ಬಿಟ್ಟು ಊಟಕ್ಕೆ ಬಂದಿದೀವಿ. ಊಟಕ್ಕೆ ಖಡಕ್ ರೊಟ್ಟಿ ಊಟ ಅಂತ ಹೇಳಿದ್ಮೇಲೆ ರೊಟ್ಟಿ ಇರ್ಲೇಬೇಕಲ್ವಾ. ಸೊ ಇದು ಸಜ್ಜೆ ರೊಟ್ಟಿ, ಮತ್ತೆ ಜೋಳದ ರೊಟ್ಟಿ, ಮತ್ತೆ ಇದು ಮಸಾಲೆ ರೊಟ್ಟಿ, ಮತ್ತೆ ಚಟ್ನಿ ಪುಡಿಗಳು, ಮೊಸರು, ಮತ್ತೆ ಚಪಾತಿ, ಸಬ್ಜಿಗಳು ಎಲ್ಲ ಇತ್ತು ಊಟಕ್ಕೆ. ಸೊ ಒಬ್ಬೊಬ್ರಾಗೇನೆ ಯಾರ್ಯಾರಿಗೆಲ್ಲ ಹೊಟ್ಟೆ ಹಶ್ವಾಗಿತ್ತು ಅವ್ರು ಒಬ್ಬೊಬ್ರಾಗೇನೆ ಹಾಕೊಂಡು ತಿನ್ನೋದಿಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ವಿ. ಇದು ಗಟ್ಟಿ ರೊಟ್ಟಿ ಇಷ್ಟ. ಇದ್ರ ಜೊತೆ ಸಾರಲ್ಲಿ ನೆನ್ಸ್ಕೊಂತೀನಿ. ಹೌದಾ? ಇವ್ರೇನ್ ಬರೀ ಚಟ್ನಿ ಪುಡಿಗಳೇ ಇದೆ. ನೀವೇನ್ ಚಟ್ನಿ ಪುಡಿ ಇಷ್ಟ ಇಲ್ವಾ ನಿಮ್ಗೆ? ಇಷ್ಟ, ಬಟ್ ಸಾರ್ಗೆ ಹಾಕೊಂತೀನಿ. ಕರ್ಡ್ ಜೊತೆ ಚೆನ್ನಾಗಿರುತ್ತಲ್ಲ ಚಟ್ನಿ ಪುಡಿ. ಕರ್ಡ್ ರೈಸ್ ಅದು. ಅಲ್ಲ, ಮೊಸರು ಇಟ್ಟಿದ್ದಾರೆ ಅಲ್ಲಿ. ನಮ್ಗೆ ಗೊತ್ತಿಲ್ಲ ಯಾವ ಜೊತೆ ಹಾಕಿ ಬರ್ತೀನಿ. ಎಷ್ಟೊಂದು ಜನ ಈ ಥರ ಎಲ್ಲ ಕೇಳಿ ಗೊತ್ತಿಲ್ಲ. ಅದು ಬ್ಯಾಡ್ವಂತೆ ಬಿಡಿ. ಇನ್ನಲ್ವೇನೆ ಪಾಪ ಅಪ್ಪನ ಹತ್ರ ಅಪ್ಪ ಫೋನ್ ಕೊಡ್ಲಿ ಅಂತ. ಕೆಳಗಡೆ ತಟ್ಟೆ ಕಾಣಿಸ್ತಿದ್ಯಾ ಪೂರ್ತಿ? ಇದು ಚಪಾತಿ, ಇದು ಜೋಳದ ರೊಟ್ಟಿ, ಇದು ಜೋಳದ ರೊಟ್ಟಿನೇ. ಇದಕ್ಕೆ ಏನು ಹಾಕಿದ್ದಾರೆ? ಹೇಳಾರ ಹೇಳ್ಬೇಕು, ನಾನು ವಿಡಿಯೋ ಮಾಡ್ತೇನೆ. ಸರ್, ಇದು ಯಾವ ಕಲರ್ ಹಾಕಿದ್ದಾರೆ? ಏನಿದೆ? ಸಜ್ಜೆ. ಸಜ್ಜೆ ರೊಟ್ಟಿ ಇದು. ಮತ್ತೆ ಕರ್ಡ್ ಇದೆ. ಇದು ಚಟ್ನಿ ಪುಡಿ. ಇದು ಕೊಬ್ಬರಿ ಚಟ್ನಿ, ಶೇಂಗಾ ಚಟ್ನಿ, ಮತ್ತೆ ಇದೇನು ಚಟ್ನಿ? ಹುಚ್ಚಲ್ ಚಟ್ನಿನ ಅದು? ಅಲ್ಲ, ಪುಡ್ ಚಟ್ನಿ. ಫುಡ್ ಅಂದ್ರೆ ಮತ್ತೆ ಇದು ರೋಟಿನ ಅದೇ ಹುಚ್ಚೆಳ್ ತಾನೆ, ಕಪ್ಪುಗೆ. ಅದೇ ಹುಚ್ಚೆಳ್ ಚಟ್ನಿ. ನಾವು ಹುಚ್ಚೆಳ್ ಚಟ್ನಿ ಅಂತ. ರೋಟಿನ ಒಗ್ಗರಣೆ ಮಾಡಿದ್ದಾರೆ. ಮತ್ತೆ ಮಿರ್ಚಿ ಇದೆ, ಸೌತೆಕಾಯಿ, ಮತ್ತೆ ಇದು ಮೂಲಂಗಿ, ಪಿಕ್ಕಲು, ಮತ್ತೆ ಮೊಸರನ್ನ ಎಲ್ಲ ಮಿಕ್ಸ್ ಮಾಡ್ತಿದ್ದೀನಿ. ಇಂಗ್ಲೀಷ್, ಹಿಂದಿ, ಕನ್ನಡನ. ಇದು ಹೆಸರು ಕಾಳು ಪಲ್ಯ ಇದೆ, ಮತ್ತೆ ಎಣ್ಗಾಯಿ ಇದೆ. ಓಕೆ, ಬರ್ಸ್. ಖಡಕ್ ರೊಟ್ಟಿ ಊಟ ಅಂತೂ ಸೂಪರ್ ಆಗಿತ್ತು. ಸೊ ಹೊಟ್ಟೆ ತುಂಬಾ ಊಟ ಎಲ್ಲ ಮುಗಿಸಿ ಆದ್ಮೇಲೆ ಸೈಕ್ಲಿಂಗ್ ನ ಮಾಡಿಸ್ತಿದಾರೆ ಅಲ್ಲ ಇವರು, ಚೈತ್ರ ಅಂತ. ಸೊ ನನ್ನ ಫ್ರೆಂಡ್ ಯಾವಾಗ್ಲೂ ಫಿಟ್ನೆಸ್ ಗ್ರೂಪ್ ಅಲ್ಲಿ ನಾನು 45 ಮಿನಿಟ್ಸ್ ಸೈಕ್ಲಿಂಗ್ ಮಾಡಿದೀನಿ ಅಂತ ಹೇಳ್ತಾ ಇರೋರು. ಸೊ ನನ್ಗೆ ಅವಾಗೆಲ್ಲ ಬೇಜಾರಾಗ್ತಿತ್ತು, ನನ್ಗೆ ಸೈಕ್ಲಿಂಗ್ ಬರಲ್ಲ ಅಂತ. ಸೊ ನಾನು ಅವ್ರ ಹತ್ರ ಹೇಳ್ದೆ, ನಂಗೆ ಸೈಕ್ಲಿಂಗ್ ಬರಲ್ಲ, ನೀವ್ ಯಾವಾಗ ನೋಡಿದ್ರು ಸೈಕ್ಲಿಂಗ್ ಮಾಡಿದೆ ಅಂತ ಹೇಳ್ತೀರಾ ಅಂತ. ಅಲ್ಲೇ ವಿನೋದಣ್ಣದು ಸೈಕಲ್ ಇತ್ತು, ಬನ್ನಿ ಒಂದ್ 2 ರೌಂಡ್ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ. ಸೊ ನಂಗೆ ತುಂಬಾ ಭಯ ಆಗ್ತಿತ್ತು, ಸೈಕಲಿಂಗ್ ನಂಗೆ ಬರೋದಿಲ್ಲ. ಬಟ್ ಅವ್ರು ಹೇಳ್ತಾ ಇದ್ರು, ಕಾನ್ಫಿಡೆಂಟ್ ಆಗಿ ಓಡಿಸಿ 2 ದಿನ ಪ್ರಾಕ್ಟೀಸ್ ಮಾಡಿ ಅಂತ. ಸೈಕಲಿಂಗ್ ನ ಮುಗಿಸಿ ಬಂದ್ವಿ. ಲೇಡೀಸ್ ಗ್ರೂಪ್ ಅಲ್ಲಿ ಕೆಲವೊಂದಷ್ಟು ಜನ ಊಟನ ಮಾಡ್ತಾ ಇದ್ರು. ಆಮೇಲೆನೆ ನನ್ಗೆ ಅನ್ಸಿದ್ದು, ಸೊ ನಾವೇನೆ ಬೇಗ ಊಟ ಮಾಡ್ಬಿಟ್ಟಿದೀವಿ ಅಂತ. ಸೊ ಇವ್ರುಗಳು ಕೂಡ ಎಲ್ರು ಕುತ್ಕೊಂಡು ನಿಧಾನಕ್ಕೆ ಮಾತಾಡ್ಕೊಳ್ತಾ ಸೊ ನಿಧಾನಕ್ಕೆ ಊಟ ಮಾಡ್ತಿದ್ದಾರೆ. ನಾವು ಬೇಗ ಊಟ ಮಾಡಿದ್ವಿ. ನಂಗೆ ಕೊಡೋ. ಎಲ್ರದ್ದು ಊಟ ಆದ್ಮೇಲೆ ಗೇಮ್ ಸ್ಟಾರ್ಟ್ ಮಾಡ್ಕೊಂಡಿದೀವಿ. ಇದು ಮ್ಯೂಸಿಕಲ್ ಬಾಲ್ ಆಡ್ತಿದೀವಿ. ಹೆಂಗಿತ್ತು ಈ ಗೇಮ್ ಅಂದ್ರೆ, ಬಾಲ್ ಬಂದ್ರೆ ಸಾಕು ಏನೋ ಬೆಂಕಿ ಉಂಡೆ ಬರ್ತಿದೆ ಅನ್ನೋ ಫೀಲ್ ಆಗ್ತಿತ್ತು. ಪಕ್ಕದಲ್ಲಿರೋರು ಬಾಲ್ ಕೈ ಕೊಟ್ರೆ ಸಾಕು ನಾವು ಬೇಗ ಬಿಸಾಕ್ಬಿಡ್ತಿದ್ವಿ. ಸೊ ಅಷ್ಟು ಒಂಥರ ಥ್ರಿಲ್ಲಿಂಗ್ ಆಗಿತ್ತು ಗೇಮು. ಇದಾದ್ಮೇಲೆ ಹೌಸಿಂಗ್ ಗೇಮ್ ಕೂಡ ಆಡಿದ್ವಿ. ಬಟ್ ಅದನ್ನ ವಿಡಿಯೋ ಮಾಡೋದಕ್ಕಾಗ್ಲಿಲ್ಲ, ನನ್ನ ಫೋನ್ ಸ್ವಿಚ್ ಆಫ್ ಆಗ್ಬಿಟ್ಟಿತ್ತು. ಸೊ ಫೈನಲಿ ನಮ್ಮ ಇವತ್ತಿನ ಬ್ಲಾಗ್ ಕಂಪ್ಲೀಟ್ ಆಗಿದೆ. ಸೊ ಎಲ್ಲ ಮುಗೀತು, ಇವಾಗಷ್ಟೇ ಮನೆ ಹತ್ರ ಬಂದಿದ್ದೀನಿ. ಸೊ ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು. ಇವತ್ತಿನ ಈ ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಆಲ್.